ತುಲಾ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಹೌದು ಸ್ನೇಹಿತರೆ, ನಿಮ್ಮ ಅದೃಷ್ಟ ಈಗಾಗಲೇ ತೆರೆದಿದೆ. ನನ್ನ ಪ್ರೀತಿಯ ವೀಕ್ಷಕರೇ, ಸ್ವಲ್ಪ ನಿಲ್ಲಿರಿ. ಕೇವಲ 1 ನಿಮಿಷ ಎಲ್ಲವನ್ನೂ ಬಿಟ್ಟು ಬಿಡಿ. ಏಕೆಂದರೆ ಈಗ ನಾನು ನಿಮಗೆ ಹೇಳಲಿರುವ ವಿಷಯ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಈ ಸಮಯದಲ್ಲಿ ನೀವು ಈ ವಿಡಿಯೋವನ್ನು ಅರ್ಧದಲ್ಲಿ ಬಿಟ್ಟರೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಸಂಕೇತವನ್ನು ಕಳೆದುಕೊಳ್ಳಬಹುದು. ಇಂದಿನ ದಿನ ನಿಮ್ಮ ಪಾಲಿಗೆ ಸಾಮಾನ್ಯ ದಿನವಲ್ಲ. ಆಕಾಶದಲ್ಲಿ ಏನೋ ನಡೆಯುತ್ತಿದೆ. ಅದು ನೇರವಾಗಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತಟ್ಟುತ್ತಿದೆ. ಈ ವಿಡಿಯೋದ ಕೊನೆಯವರೆಗೆ ನಿಮಗೆ ತಿಳಿಯುತ್ತದೆ. ಕೊನೆಗೆ ನಿಮ್ಮ ಜೀವನದಲ್ಲಿ ಬರಲಿರುವ ಆ ದೊಡ್ಡ ತಿರುವು ಯಾವುದು ಎಂದು ಶುರುವಿನಲ್ಲಿಯೇ ನಾನು ನಿಮಗೆ ಒಂದು ವಿಷಯ ಸ್ಪಷ್ಟವಾಗಿ ಹೇಳುತ್ತೇನೆ. ಈ ಬಾರಿ ಮೂಡುತ್ತಿರುವ ಸಂಕೇತಗಳು ವರ್ಷಕ್ಕೊಮ್ಮೆ ಮಾತ್ರ ಮೂಡುತ್ತವೆ. ಈ ಸಂಕೇತಗಳನ್ನು ನಿರ್ಲಕ್ಷಿಸಿದವರು ನಂತರ ಬಹಳ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಆದ್ದರಿಂದ ಈಗ ನೀವು ಇದನ್ನು ಗಮನವಿಟ್ಟು ಕೇಳಿದರೆ ಮುಂದೆ ಬರುವ ಸಮಯ ನಿಮ್ಮ ಜೀವನವನ್ನು ಬಹಳಷ್ಟು ಬದಲಾಯಿಸಬಹುದು. ನೋಡಿ, ಈಗ ನಿಮ್ಮ ಜೀವನದಲ್ಲಿ ಗ್ರಹಗಳು ನಡೆಯುತ್ತಿರುವ ಚಲನೆ ಸಾಮಾನ್ಯ ಬದಲಾವಣೆ ಕಡೆಗೆ ಸೂಚಿಸುತ್ತಿಲ್ಲ, ಬದಲಾಗಿ ಒಂದು ಬಹಳ ದೊಡ್ಡತನ ಯೋಗದ ಕಡೆಗೆ ಸೂಚಿಸುತ್ತಿದೆ. ಆದರೆ ನಿಜವಾದ ವಿಷಯ ಇನ್ನೂ ಬಾಕಿ ಇದೆ. ಏಕೆಂದರೆ ಹಣ ಮಾತ್ರವಲ್ಲ, ನಿಮ್ಮ ಸಂಬಂಧಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಮನಸ್ಸಿನ ಶಾಂತಿಯಲ್ಲಿಯೂ ಒಂದು ಬಹಳ ದೊಡ್ಡ ಬದಲಾವಣೆ ಆಗಲಿದೆ. ಈಗ ನಾನು ನಿಮಗೆ ಇದರ ಬಗ್ಗೆ ಪೂರ್ತಿ ವಿಷಯ ಹೇಳುವುದಿಲ್ಲ, ಏಕೆಂದರೆ ಮೊದಲು ಈ ಬದಲಾವಣೆ ಹೇಗೆ ಶುರುವಾಯಿತು ಮತ್ತು ಅದರ ಹಿಂದೆ ಕಾರಣವೇನು ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಇದು ಆಕಸ್ಮಿಕವಲ್ಲ. ಆದ್ದರಿಂದ ದಯವಿಟ್ಟು ಈಗ ಕಮೆಂಟ್ನಲ್ಲಿ ಜೈ ಮಾತಾಲಕ್ಷ್ಮಿ ಎಂದು ಬರೆಯಿರಿ. ಏಕೆಂದರೆ ಮಾತಾಲಕ್ಷ್ಮಿಯ ಕೃಪೆ ಈಗ ನಿಮಗೆ ಅತ್ಯಂತ ಹತ್ತಿರದಲ್ಲಿದೆ. ಈ ಶಬ್ದ ಬರೆದವರ ಜೀವನದಲ್ಲಿ ಬಹಳ ಬೇಗ ಸಕಾರಾತ್ಮಕ ಬದಲಾವಣೆ ಕಾಣಿಸುವ ವಿಡಿಯೋ ಈಗ ಮುಗಿಯುತ್ತದೆ ಎಂದು ಅನ್ನಿಸುತ್ತಿದೆಯೇ ಅಲ್ಲವೇ? ಆದರೆ ತುಲಾರಾಶಿಯವರೇ, ಈಗ ನಿಜವಾದ ತಿರುವು ಬರುವುದು ಬಾಕಿ ಇದೆ. ಈಗ ನಾನು ನಿಮಗೆ ಹೇಳಿದ್ದು ಕೇವಲ ಶುರು ಅಷ್ಟೇ. ಏಕೆಂದರೆ ಈ ಎಲ್ಲ ಮಾತುಗಳ ಹಿಂದೆ ಒಂದು ಬಹಳ ದೊಡ್ಡ ಕಾರಣವಿದೆ. ಅದು ನೇರವಾಗಿ ನಿಮ್ಮ ಗ್ರಹಗಳ ಒಂದು ವಿಶೇಷ ಚಲನೆಗೆ ಸಂಬಂಧಿಸಿದೆ ಮತ್ತು ನೀವು ಕಾರಣವನ್ನು ಅರ್ಥ ಮಾಡಿಕೊಳ್ಳುವವರೆಗೆ ಈ ಎಲ್ಲವೂ ಒಮ್ಮೆ ಏಕೆ ನಡೆಯುತ್ತಿದೆ ಎಂದು ನಿಮಗೆ ಅರ್ಥವಾಗುವುದಿಲ್ಲ. ನಿಜವಾಗಿ ವಿಷಯವೇನೆಂದರೆ, ನಿಮ್ಮ ಜೀವನದಲ್ಲಿ ಒಂದು ಗ್ರಹ ಬಹಳ ವಿಶೇಷ ಸ್ಥಿತಿಯಲ್ಲಿ ಬಂದಿದೆ. ಅದು ವರ್ಷಗಳ ನಂತರ ಹಾಗೆ ಬರುತ್ತದೆ ಮತ್ತು ಅದೇ ಕಾರಣದಿಂದ ಇಷ್ಟೊಂದು ಬದಲಾವಣೆಗಳು ಒಟ್ಟಿಗೆ ನಿಮ್ಮ ಮುಂದೆ ಬರುತ್ತಿದೆ. ಈ ಗ್ರಹ ನಿಮ್ಮ ಅದೃಷ್ಟಕ್ಕೆ ಸಂಬಂಧಿಸಿದೆ. ಈಗ ಹೇಳಿ, ಇಲ್ಲಿಂದಲೇ ನಾನು ಈಗ ನಿಮಗೆ ಹೇಳಲಿರುವ ವಿಷಯದ ಜೊತೆಗೆ ಸಂಬಂಧ ಹೊಂದಿದೆ. ಅದನ್ನು ಕೇಳಿದರೆ ಬಹುಶಃ ನಿಮ್ಮ ಕಣ್ಣುಗಳಲ್ಲಿ ಕೂಡ ಹೊಳಪು ಬರುತ್ತದೆ. ಯಾವ ದಿನ ಅಥವಾ ಯಾವ ಕ್ಷಣವಾಗಿರುತ್ತದೆ ಆಗ ನಿಮಗೆ ಸ್ಪಷ್ಟವಾಗಿ ಅರಿವಾಗುತ್ತದೆ. ಹೌದು, ನಿಜವಾಗಿಯೂ ನಿಮ್ಮ ಅದೃಷ್ಟ ಬದಲಾಗಲಿದೆ ಎಂದು ಈ ಮಾತನ್ನು ನಾನು ನಿಮಗೆ ಖಂಡಿತ ಹೇಳುತ್ತೇನೆ. ಆದರೆ ಅದಕ್ಕೂ ಮೊದಲು ಇನ್ನೊಂದು ಬಹಳ ಮುಖ್ಯವಾದ ಅಂಶವನ್ನು ಅರ್ಥ ಮಾಡಿಕೊಳ್ಳುವುದು ಬಾಕಿ ಇದೆ. ಅದು ನಿಮ್ಮ ಸ್ವಭಾವಕ್ಕೆ ಮತ್ತು ನಿಮ್ಮ ಮನಸ್ಸಿನ ಆ ಗೊಂದಲಕ್ಕೆ ಸಂಬಂಧಿಸಿದೆ. ಅದನ್ನು ನೀವು ಬಹುಶಃ ಯಾರಿಗೂ ಹೇಳಲು ಆಗಿಲ್ಲ. ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿ ಈಗಲೂ ಆ ಪ್ರಶ್ನೆ ಓಡಾಡುತ್ತಿದ್ದರೆ ಕೊನೆಗೆ ಆ ದೊಡ್ಡ ಕ್ಷಣ ಯಾವಾಗ ಬರುತ್ತದೆ ಮತ್ತು ಆ ಗುಪ್ತ ಸಂಕೇತದ ಹಿಂದಿನ ಸಂಪೂರ್ಣ ಸತ್ಯವೇನು? ಹಾಗಾದರೆ ಸ್ವಲ್ಪ ನಿಲ್ಲಿ ಮತ್ತು ಇರಿ. ಏಕೆಂದರೆ ಇದೇ ಆ ಭಾಗ್ಯವಾಗಿದ್ದು ನಿಮ್ಮ ಇಡೀ ಯೋಚನೆಯನ್ನು ಬದಲಾಯಿಸಬಹುದು. ನಿಮ್ಮ ಮನಸ್ಸಿನಲ್ಲಿ ಓಡಾಡುತ್ತಿರುವ ಗೊಂದಲ ಯಾವುದನ್ನು ನೀವು ಬಹುಶಃ ಯಾರಿಗೂ ಹೇಳಿಲ್ಲವೋ ಅದು ಏನೆಂದರೆ, ಆದರೆ ಕೊನೆಗೆ ನನ್ನ ಪರಿಶ್ರಮದ ನಿಜವಾದ ಫಲ ಯಾವಾಗ ಸಿಗುತ್ತದೆ? ರಾತ್ರಿ ಮಲಗುವಾಗಲೂ ಅದೇ ಪ್ರಶ್ನೆ ಮನಸ್ಸಿನಲ್ಲಿ ಓಡಾಡುತ್ತಿರುತ್ತದೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅದೇ ಚಡಪಡಿಕೆ ಮತ್ತೆ ಬರುತ್ತದೆ. ನಿಮಗೆ ಇದ್ದ ಭಯವನ್ನು ಹಿಂದೆ ಬಿಡಬೇಕು. ಮತ್ತು ಹೌದು, ಹಣಕ್ಕೆ ಸಂಬಂಧಿಸಿದ ಇನ್ನೊಂದು ವಿಷಯವೇನೆಂದರೆ, ಈ ಬಾರಿ ಮೂಡುತ್ತಿರುವ ಧನಯೋಗದ ಒಂದು ಭಾಗ ನಿಮ್ಮಿಂದ ಮರೆತು ಹೋದ ಯಾವುದೋ ಜಾಗಕ್ಕೆ ಸಂಬಂಧಿಸಿದ ಹಳೆಯ ಹೂಡಿಕೆ, ಯಾರಿಗಾದರೂ ಕೊಟ್ಟ ಹಳೆಯ ಸಾಲ ಅಥವಾ ಅರ್ಧದಲ್ಲಿ ನಿಂತು ಹೋದ ಹಳೆಯ ಯೋಚನೆ, ಇವುಗಳಲ್ಲಿ ಯಾವುದಾದರೂ ಒಂದು ವಿಷಯ ಮುಂದಿನ ದಿನಗಳಲ್ಲಿ ಇದ್ದಕ್ಕಿದ್ದಂತೆ ನಿಮ್ಮ ಮುಂದೆ ಬರಬಹುದು. ಹಾಗಾದಾಗ ನಿಮಗೆ ನೀವೇ ಆಶ್ಚರ್ಯಪಡುತ್ತೀರಿ, ಇದನ್ನು ನಾನು ಇಷ್ಟೆಲ್ಲ ದಿನ ಹೇಗೆ ಮರೆತಿದ್ದೆ ಎಂದು. ಸಂಜೆ ನಡೆಯುವ ಘಟನೆಯ ನಿಜವಾದ ಅರ್ಥದೊಂದಿಗೆ ಹೊಸ ಆಯಾಮ ಮತ್ತು ಹಣಕ್ಕೆ ಸಂಬಂಧಿಸಿದ ಮರೆತು ಹೋದ ರಹಸ್ಯ ಎಲ್ಲವೂ ಹೇಳಿದ ಹಾಗೆ ಅನಿಸುತ್ತದೆ ಅಲ್ಲವೇ? ಆದರೆ ನಿಮ್ಮ ರಾಶಿಯವರಿಗೆ ಇನ್ನೂ ಒಂದು ಬಹಳ ದೊಡ್ಡ ವಿಷಯ ಬಾಕಿ ಇದೆ ಮತ್ತು ಆ ವಿಷಯ ಇಷ್ಟು ಮುಖ್ಯವಾಗಿದೆ. ಬಹುಶಃ ಇದೇ ಈ ಇಡೀ ಕಥೆಯ ಬೇರೆ ಇರಬಹುದು.
ವಾಸ್ತವವಾಗಿ ಈ ಎಲ್ಲ ಸಂಕೇತಗಳ ಹಿಂದೆ ಇರುವ ಅತ್ಯಂತ ದೊಡ್ಡ ಕಾರಣ ನಿಮ್ಮೊಳಗಿನ ಒಂದು ಭಯಕ್ಕೆ ಸಂಬಂಧಿಸಿದೆ. ಆ ಭಯವೇನು ಮತ್ತು ಅದನ್ನು ಹೇಗೆ ದಾಟಬೇಕು? ಇದೇ ಈಗ ಮುಂದೆ ತೆರೆಯಲಿರುವ ರಹಸ್ಯ. ಜೊತೆಗೆ ನಿಮ್ಮ ಇಡೀ ಭಾಗ್ಯವನ್ನು ನಿರ್ಧರಿಸುವ ಅಂತಿಮ ಮತ್ತು ಅತ್ಯಂತ ದೊಡ್ಡ ಸಂಕೇತ ಯಾವುದು ಎಂಬುದು ತಿಳಿಯುತ್ತದೆ. ನನ್ನ ಪ್ರೀತಿಯ ವೀಕ್ಷಕರೇ, ಈಗ ನೀವು ಕಾಯುತ್ತಿದ್ದ ಸಮಯ ಬಂದಿದೆ. ಏಕೆಂದರೆ ಈಗ ನಾನು ನಿಮಗೆ ಮೊದಲಿನಿಂದಲೇ ಸೂಚನೆ ಕೊಟ್ಟಿದ್ದ ಅತ್ಯಂತ ದೊಡ್ಡ ರಹಸ್ಯವನ್ನು ಹೇಳಲಿದ್ದೇನೆ. ಗಮನವಿಟ್ಟು ಕೇಳಿ, ಏಕೆಂದರೆ ಈ ಭಾಗದ ಒಂದು ಮಾತು ನಿಮಗೆ ಬಹಳ ಮುಖ್ಯವಾಗಿದೆ. ಈ ಎಲ್ಲ ಶುಭ ಯೋಗಗಳು ಸಂಪೂರ್ಣವಾಗಿ ಫಲಿಸಲು ಒಂದು ಅಡಚಣೆ ಇದೆ. ಆ ಅಡಚಣೆ ಬೇರೆ ಯಾರದ್ದೂ ಅಲ್ಲ, ನಿಮ್ಮದೇ ಒಂದು ಹಳೆಯ ಭಯ. ವರ್ಷಗಳಿಂದ ಮಾತು ನಿಮಗೆ ಬಹಳ ಮುಖ್ಯವಾಗಿದೆ. ಮನಸ್ಸಿನ ಒಂದು ಹುದುಗಿಸಿಕೊಂಡಿರುವ ಭಯ. ಅದು ಏನು ಗೊತ್ತೇ? ನೀವೇ ನಂಬಿಕೆ ಇಡಲಾಗದ ಭಯ. ನಾನು ನಿಜವಾಗಿಯೂ ಅಷ್ಟು ಸಮರ್ಥನೆ, ಈ ಅರ್ಹತೆ ಇದೆಯೇ ಎಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಧ್ವನಿ ಹೇಳುತ್ತಲೇ ಇರುತ್ತದೆ. ಆದರೆ ಈಗ ಬರುತ್ತಿರುವ ಸಮಯ ಆ ಧ್ವನಿಯನ್ನು ಮುಕ್ತವಾಗಲು ನಿಮಗೆ ಅವಕಾಶ ಕೊಡುತ್ತದೆ. ನೀವು ಆ ಧ್ವನಿಯನ್ನು ಸುಮ್ಮನಾಗಿಸುವ ದಿನವೇ ನಿಮ್ಮ ಅದೃಷ್ಟದ ದಿನ. ಧನ್ಯವಾದಗಳು.